ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತೊಂದು ವಿಡಿಯೋ ಮಾಡಿ ನೋಡೋಣ. ಅದು ಎದ್ರ ಮೇಲೆ ಅಂತಂದರೆ 8/8 ಪೋರ್ಟಲ್ ಮೇಲೆ. ಇವತ್ತು ತಾರೀಕು 4 ಇತ್ತು, ಇವತ್ತೇ 4 ಮುಗೀತು. 5, 6, 7 ಓನ್ಲಿ 3 ಡೇಸ್ ಲೆಫ್ಟ್. ಓಕೆ, ನೋಡಿರಿ, ಪ್ರತಿಯೊಂದು ನಂಬರಿಗೂ ತನ್ನದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇರ್ತೈತಿ. ಈಗ 8 ನಂಬರ್ ಯಾರನ್ನ ಸಿಗ್ನಿಫೈ ಮಾಡ್ತೈತಿ ಅಂದರೆ ಸ್ಯಾಟರ್ನನ್ನು ಸಿಗ್ನಿಫೈ ಮಾಡ್ತೈತಿ. 8 ಅಂತಂತಂದ್ರೆ ಹಿಂಗೆ ಬರೆದ್ರೆ ಹಿಂಗೆ ಆಯ್ತು. ನೀವು ಇದನ್ನು ಸಪೋಸ್ ಹಿಂಗೆ ಬರೆದ್ರಿ ಅಂತಂದ್ರೆ ದಿಸ್ ಇಸ್ ಅ ಇನ್ಫಿನಿಟಿ ಸೈನ್. ಇನ್ಫಿನಿಟಿ ಸೈನ್ ಏನು ಹೇಳ್ತೈತಿ ಅಂತಂತಂದ್ರೆ ಎಂಡ್ಲೆಸ್ ಆ್ಯಂಡ್ ಲಿಮಿಟ್ಲೆಸ್. ಈಗ 8/8 ಪೋರ್ಟಲ್ ಓಪನ್ ಆಗೋದು ಅಂತಂತಂದ್ರೆ ನೀವೊಂಥರ ಹಿಂಗೆ ವಿಚಾರನೂ ಮಾಡ್ಬೋದು. ಶನಿ ಮಹಾರಾಜ್ ನಿಮಗೊಂದು ಬ್ಲ್ಯಾಂಕ್ ಪೇಪರ್ ಕೊಡ್ಬೋದು, ಅಥವಾ ಒಂದು ಸ್ಲೇಟ್ ಕೊಡ್ಬೋದು ಪಾಟಿ. ನಿಮಗೇನು ಬೇಕೋ ಅದನ್ನು ಬರೀರಿ. ಹೆಂಗಂತಂತಂದ್ರೆ ಕೆಲವೊಂದಿಷ್ಟು ಕರ್ಮಗಳು ರಿಸಾಲ್ವ್ ಆಗುವಂಥದ್ದು ಟೈಮ್ ಬರಾಕತ್ತೈತಿ. ಸೊ ಈಗ ಹೆಂಗಂತಂತಂದ್ರೆ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಿರಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇನೇ ಇರ್ಬೋದು, ಏನು ನೀವು ದುಡ್ಡು ಅಂತ ಇದಿರ್ಬೋದು, ರಿಲೇಷನ್ ಅಂತಂತಿರ್ಬೋದು, ಅಥವಾ ಜಾಬ್ ಅಂತಿರ್ಬೋದು, ಏನೇ ಇರ್ಬೋದು. ಹೆಂಗಿರ್ತೈತಿ ಅಂತಾರೆ, ಒಂದು ಕ್ಲೀನ್ ಸ್ಲೇಟ್ ಕೊಟ್ಟಾಗ, ಒಂದು ಬ್ಲ್ಯಾಂಕ್ ಪೇಪರ್ ಕೊಟ್ಟಾಗ ನಾವು ಏನು ಬರಿತೇವೆ ಅನ್ನೋದು ಭಾಳ ಇಂಪಾರ್ಟೆಂಟ್. ನೋಡಿರಿ, ದೇವ್ರು ಏನು ಮಾಡ್ಬೋದು ಅಂತ ನಿಮಗೆ ಆಶೀರ್ವಾದ ಮಾಡ್ತಾನಷ್ಟೆ. ಈಗ ನಿಮ್ಮ ಪೊಟೆನ್ಷಿಯಲ್ ಮೇಲೆ ನಂಬಿಕೆ ಇರಬೇಕು. ಅಂದ್ರೆ ನಾನು ಈ ವಿಷಯ ಮಾಡ್ತೀನಿ, ನನಗೆ ಇದೇ ಬೇಕು ಅಂತಂದು ಹೇಳಿ ನೀವು ಅದ್ರ ಮೇಲೆನೇ ಫೋಕಸ್ ಮಾಡಿರಿ. ಭಾಳ ಸರ್ತಿ ಏನಾಗ್ತೈತಿ ಅಂತಂತಂದ್ರೆ ನಮಗೇನು ಬೇಕು ನಾವು ಅದ್ರ ಮೇಲೆ ಫೋಕಸ್ ಮಾಡೋದಿಲ್ಲ. ನಮ್ಮ ಆಸ್ಪಾಸ್ ಏನಿರ್ತೈತೆ ನಾವು ಅದ್ರ ಮೇಲೆ ಫೋಕಸ್ ಮಾಡ್ತಿರ್ತೇವೆ. ಸೊ ಹೆಂಗಂದ್ರೆ ಎನರ್ಜಿ ಆ ಕಡೆ ಈ ಕಡೆ ಸ್ಕ್ಯಾಟರ್ಡ್ ಎನರ್ಜಿ ಇರ್ತೈತಿ. ಅದಕ್ಕೆ ಮ್ಯಾನಿಫೆಸ್ಟೇಷನ್ ಆಗಂಗಿಲ್ಲ. ಅದಕ್ಕೆ 8/8 ಪೋರ್ಟಲ್ ಏನು ಬರ್ತೈತಲ್ಲ ಆ ದಿನ ಪ್ರಾಪರ್ಲಿ ಮ್ಯಾನಿಫೆಸ್ಟ್ ಮಾಡಕ್ಕೆ ನೋಡಿರಿ. ಯಾವುದೇ ವಿಷಯ ಇರಲಿ, ಅದನ್ನು ನಿಜವಾಗ್ಲೂ ನಿಮಗೆ ಎನರ್ಜಿ ನಿಮಗೆ ಹೆಲ್ಪ್ ಮಾಡೇ ಮಾಡ್ತೈತಿ. ಓಕೆ, ಈಗ ಈ ವಿಡಿಯೋ ಮೇಲೆ ನನ್ನ ಫೋನ್ ನಂಬರ್ ಡಿಸ್ಪ್ಲೇ ಆಗಕತ್ತೈತಿ. ತಮ್ಗೆ ಯಾರಿಗಾದರೂ ಕನ್ಸಲ್ಟೇಷನ್ ಬೇಕಿದ್ದರೆ ನಾನು ಜಾತಕ ನೋಡ್ತೀನಿ, ನಾನು ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡಿಕೊಡ್ತೀನಿ. ತಾವು ನನ್ನನ್ನು ಕನ್ಸಲ್ಟ್ ಮಾಡಬಹುದು. ಸೊ ಈ 3 ಡೆಕ್ ನಾನು ಇಟ್ಟೇನಿ. ಈ 3 ಡೆಕ್ದೊಳಗೆ ತಾವು ಯಾರನ್ನ ಫಾಲೋ ಮಾಡ್ತೀರೋ ಆ ಡೆಕ್ ಚೂಸ್ ಮಾಡಿಕೊಡ್ರಿ. ನಾವೇನು ಮಾಡೋಣ, ಅವ್ರಿಗೇನು ಹೇಳಕತ್ತಾರ ಅಂತಂದು ಹೇಳಿ ನೋಡೋಣ. ಮೆಸೇಜ್ ಏನಾದರೂ ತಮಗೆ ಭಾಳ ಸಣ್ಣದೈತಿ ಅಂತಂದು ಅನ್ನಿಸ್ಬೋದು. ಓಕೆ, ಆದ್ರೆ ಪ್ರತಿಯೊಂದು ಮೆಸೇಜಿಗೂ ತನ್ನದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇರ್ತದೆ. ಗಾಲಿ ದೊಡ್ತಿದ್ರು ಸಹಿತ ನಟ್ಟಿರಲಿಲ್ಲ ಅಂತಂದ್ರೆ ಕೊಂಡ್ರಿಸೋದು ಹೆಂಗೆ ಅದನ್ನು ನಟ್ಟು ನೋಡೋಕೆ ಸಣ್ಣ ಇರ್ತಾವದಿಲ್ಲ ಗಾಲಿಗಿಂತಲೂ. ಸೊ ಅದಕ್ಕೆ ಪ್ರತಿಯೊಂದು ಮೆಸೇಜನ್ನು ಭಾಳ ಇಂಪಾರ್ಟೆಂಟ್ ಇರ್ತೈತೆ. ನಮಗೆ ಅನ್ನಿಸ್ಬೋದು ಆ ಮೆಸೇಜ್ ಸಣ್ಣದೈತಿ. ಈಗ ಸಪೋಸ್ ಏನಾರು ಸೆಲ್ಫ್ ಕಾನ್ಫಿಡೆನ್ಸ್ ಬಂತಂತ ಇಟ್ಕೋರಿ, ಏನು ಮೇಲೆ ಅದನ್ನ ಹೇಳ್ತಾರೋ ಸೆಲ್ಫ್ ಕಾನ್ಫಿಡೆನ್ಸು ಅಂತಂದು ಹೇಳಿ. ಸೆಲ್ಫ್ ಕಾನ್ಫಿಡೆನ್ಸ್ ಅದೇನೋ ಒಮ್ಮೆ ಬಂದುಬಿಡ್ತೈತಿ ಅಂತಂದಿರಂಗಿಲ್ಲ. ಒಮ್ಮೆ ಬಂತಂದ್ರೆ ಅದು ನಿಮ್ಮ ಜೊತೆನೇ ಇರ್ತೈತೆ ಅಂತಿರಂಗಿಲ್ಲ. ಜೀವನದ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ವಿಷಯದೊಳಗೂ ಏರಿಳಿತ ಆಗ್ತಿರ್ತಾವೆ. ಅದಕ್ಕೆ ಕಾನ್ಫಿಡೆನ್ಸ್ ಲೆವೆಲ್ ಯಾವ ವಿಷಯದೊಳಗೆ ಇನ್ಕ್ರೀಸ್ ಮಾಡ್ಕೋ ಅಂತ ಅನ್ನಕತ್ತಾರೋ, ಈಗ ಸದ್ಯ ನಿಮಗೆ ಏನು ಬೇಕಾಗೈತಿ ಅಂತ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಮೆಸೇಜಸ್ ನಿಮಗೆ ಏನು ಬರಾಕತ್ತಾವ ಅಂತ ಹೇಳಿ ನೋಡೋಣ. ಓಕೆ, ಓಕೆ ನೋಡಿರಿ, ತಾವು ಯಾರೆಲ್ಲ ಆಂಜನೇಯ ಸ್ವಾಮಿ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ ನೋಡಿ. ಆಂಜನೇಯ ಸ್ವಾಮಿ ನಿಮಗೆ ಕೊಟ್ಟಿರೋದು 10 ಆಫ್ ಪೆಂಟಕಲ್ಸ್. 10 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತೆ ಅಂದರೆ, ಒಂದು ದುಡ್ಡು, ಇನ್ನೊಂದು ಲಾಂಗ್ ಟರ್ಮ್ ಸ್ಟೆಬಿಲಿಟಿ. ನಿಮ್ಮ ಫ್ಯಾಮಿಲಿ ರಿಲೇಟೆಡ್ ನಿಮಗೆ ಏನಾದರೂ ನೀವು ಕನಸುಗಳನ್ನು ಕಂಡಿದ್ರೆ ಎಲ್ಲ ಥರದ ಕನಸುಗಳು ನನಸಾಗುವಂಥದ್ದು. ಅದು ಹೆಂಗಂತಂದ್ರೆ ಒಂಥರ ಪರಾಕಾಷ್ಠೆ ಮುಟ್ಟೋದು ಅಂತಂತಾರೆ. ಏನೇ ಇದ್ದರೂ ಎಲ್ಲನೂ ಲಾಂಗ್ ಟರ್ಮ್ ಸ್ಟೆಬಿಲಿಟಿ. ನೋಡಿರಿ, ಲಾಂಗ್ ಟರ್ಮ್ ಯಾರು ಸಿಗ್ನಿಫೈ ಮಾಡ್ತಾರಂದ್ರೆ ಸ್ಯಾಟರ್ನ್ ಸಿಗ್ನಿಫೈ ಮಾಡ್ತಾನೆ. ಸ್ಯಾಟರ್ನ್ ಏನೇ ಕೊಟ್ಟರು ಲಾಂಗ್ ಟರ್ಮ್ ಸಲ ಕೊಡ್ತಾರೆ ಅವರು. ಓಕೆ, ನಿಮ್ಮ ಜನ್ರೇಷನ್ಸ್ ಕುಂತು ತಿನ್ನೋ ಅಷ್ಟು ವೆಲ್ತ್ ಕೊಡ್ತಾರೆ. ಆದರೆ ಹೆಂಗಂತಂತಂದ್ರೆ ಸರಿಯಂಗೆ ಮ್ಯಾನಿಫೆಸ್ಟ್ ಮಾಡೋಕೆ ಬರ್ಬೇಕು ಅಂತ. ಯಾವುದಾದ್ರೂ ನಿಮ್ಮಲ್ಲಿ ಇನ್ಹೆರಿಟೆನ್ಸದ್ದು ಏನಾದರೂ ಪ್ರಾಬ್ಲಮ್ಸ್ ಈಗ ಸದ್ಯ ಮಾಡಿತ್ತು ಅಂತಂತಂದ್ರೆ ಅದೇನಾದರೂ ರಿಸಾಲ್ವ್ ಆಗುವಂಥದ್ದು. ನಿಮ್ಮ ಮನಸ್ಸಿಗೆ ತಕ್ಕಂಗೆ ನೀವು ನಿಮ್ಮ ಮನೆಯವರಿಗೆಲ್ಲರಿಗೂ ಅವರದೇ ಆದಂಥ ಕನಸಿನ ಗೂಡನ್ನು ಕಟ್ಟಿಕೊಡುವಂಥದ್ದು. ನಿಮ್ಮ ಜಾಬಿನಲ್ಲಿ ಸ್ಟೆಬಿಲಿಟಿ ಬರುವಂಥದ್ದು, ಪ್ರಮೋಷನ್ ಅನ್ರಿ, ಇನ್ಕ್ರಿಮೆಂಟ್ ಅನ್ರಿ. ನಿಮ್ಮ ಲೈಫ್ದೊಳಗೆ ನೀವು ಏನಾದರೂ ಒಂದು ಮೇಜರ್ ಗೋಲ್ ಏನಾದರೂ ನೀವು ಸೆಟ್ ಮಾಡಿದ್ರಿ ಅಂತಂತಂದ್ರೆ ಅದನ್ನು ಅಚೀವ್ ಮಾಡುವಂಥದ್ದು.
ಆ ಥರದ್ದು ಸೆಕ್ಯೂರಿಟಿ ಬರಾಕತ್ತೈತೆ ನಿಮಗೆ. ಬಿಸ್ನೆಸ್ದೊಳಗೆ ಸೆಕ್ಯೂರಿಟಿ ಐತಂತ ಇಟ್ಕೋರಿ, ಕಮಿಟ್ಮೆಂಟ್ದೊಳಗೆ ಐತ್ರಿ. ಮೀನ್ಸ್ ದಿಸ್ ಬ್ರಿಂಗ್ಸ್ ಟೋಟಲ್ ಅಬಂಡನ್ಸ್ ಅಂತ ಅನ್ಬೋದು ನಿಮ್ಮ ಲೈಫ್ದೊಳಗೆ. ಸಿ ಈಸ್ ಗಿವಿಂಗ್ ಸ್ಟೆಬಿಲಿಟಿ ಫಾರ್ ಫ್ಯಾಮಿಲಿ, ವೆಲ್ತ್, ಹೆಲ್ತ್, ಫಾರ್ ಎವ್ರಿಥಿಂಗ್. ಸ್ಯಾಟರ್ನ್, ರಾಹು ಆ್ಯಂಡ್ ವೀನಸ್, ಶುಕ್ರ. ಸ್ಯಾಟರ್ನ್, ಶನಿ, ರಾಹು ಮತ್ತು ಶುಕ್ರ 3 ಜನ ಸಾಕಾಗೋಷ್ಟು ದುಡ್ಡು ಕೊಡ್ತಾರೆ ನಿಮಗೆ. ಆದರೆ ಹೆಂಗಿರಬೇಕು ಅಂದ್ರೆ, ಒಂದು ಮ್ಯಾನಿಫೆಸ್ಟೇಷನ್ ಸರಿ ಇರಬೇಕು, ಇನ್ನೊಂದು ನಿಮಗೆ ಕರ್ಮ ಸರಿ ಇರಬೇಕು. ಕರ್ಮ ಸರಿ ಇರದೇ ಹೋದರೂ ಕರ್ಮ ಸರಿ ಮಾಡ್ಕೊಳಕ್ಕೆ ಟ್ರೈ ಮಾಡಬೇಕು, ಅದಕ್ಕೆ ತಕ್ಕಂಥ ಪರಿಹಾರಗಳನ್ನು ಮಾಡಬೇಕು. ದೆನ್ ಯು ವಿಲ್ ಗೆಟ್ ರಿಸಲ್ಟ್. ಸೊ ವಿಲ್ ಸಿ ಒನ್ ಮೋರ್ ಕಾರ್ಡ್. ಓಕೆ, ಇದು ಮೆಂಟಲ್ ಕ್ಲಾರಿಟಿ, ಇದು ಮೆಂಟಲ್ ಕ್ಲಾರಿಟಿ. ನೋಡ್ರಿ ಎಷ್ಟು ಚಂದ ಹೇಳಕತ್ತಾರ. ಮಾಸ್ಟರ್ ಯುವರ್ ಮೈಂಡ್ ಆ್ಯಸ್ ಐ ಮಾಸ್ಟರ್ಡ್ ಮೈನ್. ಟು ಅಚೀವ್ ಕ್ಲಾರಿಟಿ ಆ್ಯಂಡ್ ಫೋಕಸ್, ಪ್ರಾಕ್ಟೀಸ್ ಮೆಂಟಲ್ ಡಿಸಿಪ್ಲಿನ್ ಆ್ಯಂಡ್ ಅಚೀವ್ ಇನ್ನರ್ ಪೀಸ್ ಆ್ಯಂಡ್ ಕಾನ್ಸಂಟ್ರೇಷನ್. ದೀಸ್ ಆರ್ ದ ಮೇಜರ್ ಥಿಂಗ್ಸ್. ನೀವೇನಾದರೂ ಜೀವನದಲ್ಲಿ ಹೊಸದನ್ನು ಹುಟ್ಟಾಕಬೇಕು ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಹೊಸದ ಪ್ರಾರಂಭ ಆಗಬೇಕು ಅಂತಂತಂದ್ರೆ ನೀವು ಈ ವಿಷಯದ ಕಡೆ ಜಾಸ್ತಿ ಫೋಕಸ್ ಮಾಡ್ಬೇಕು. ನೋಡಿರಿ, ಕೆಲವೊಂದಿಷ್ಟು ಜನರಿಗೆ ಜಾಬಿನೊಳಗೆ ಏನಾದ್ರು ಹೊಸ ಜಾಬ್ ಹತ್ಬೋದು, ತಾವೇನಾದರೂ ಫಾರಿನ್ ಏನಾದರೂ ಟ್ರಾವೆಲ್ ಮಾಡಬೇಕು ಅಂತಂತಂದಿದ್ರೆ, ವೀಸಾ ಸಲುವಾಗಿ ನೀವೇನಾದರೂ ವೇಟ್ ಮಾಡಾಕತ್ತಿದ್ರೆ ನಿಮ್ಗೆ ಆ ಕೆಲಸನೂ ಆಗ್ಬೋದು. ಇನ್ನೂ ಕೆಲವೊಂದಿಷ್ಟು ಜನರಿಗೆ ಹೆಲ್ತ್ ರಿಲೇಟೆಡ್ ಏನಾದರೂ ಒಂದು ಪ್ರಾಬ್ಲಮ್ ಇತ್ತು ಅಂತಂತಂದರೆ ನಿಮಗೆ ಅದಕ್ಕೂ ಏನಾದರೂ ಪರಿಹಾರ ಸಿಗ್ಬೋದು. ಅದ್ರ ರಿಲೇಟೆಡ್ ಏನಾದರೂ ಒಳ್ಳೆ ಡಾಕ್ಟರ್ಸ್ ಅನ್ರಿ, ಒಳ್ಳೆ ಮೆಡಿಸಿನ್ ಅಂತಂತನ್ರಿ, ಅಥವಾ ತಾವೇನಾದರೂ ತಮ್ಮ ಶರೀರದ ಮೇಲೆ ಕೆಲಸ ಮಾಡ್ಬೋದು, ಜಿಮ್ಮಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಿಂದ ಒಂದು ಹೊಸದೇನಾದರೂ ಒಂದು ಸ್ಟಾರ್ಟ್ ಆಗ್ತದೆ. ಹೊಸದೇನಾದರೂ ಆಗಬೇಕು ಅಂತಂತಂದರೆ ಬರೀ ಜಾಬ್ ರಿಲೇಟೆಡು, ಬರೀ ದುಡ್ಡಿನ ರಿಲೇಟೆಡು ಅಷ್ಟೇ ಆಗಬೇಕು ಅಂತಂತೇನಲ್ಲ. ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದರೂ ವಿಷಯನೂ ಬರ್ಬೋದು, ಅಥವಾ ಏನೂ ಇರಲಾರ್ದೆ ಹೋದರೆ ಕುಂತಲೇ ನಿಮಗೆ ಏನಾದರೂ ಒಂದು ಗುಡ್ ನ್ಯೂಸ್ ಬರುವಂಥದ್ದು. ಈಗ ಕೆಲವೊಂದಿಷ್ಟು ಜನರಿಗೆ ಹಿಂಗಿರ್ಬೋದಲ್ಲ, ಯಾವುದೇ ಕೆಲಸ ನೀವು ಹಿಡ್ಕೊಂಡಿದ್ರು ಸಹಿತ ಬರೀ ಡಿಲೇಸನ ಆಗಾಕತ್ತಿದ್ದು ಅಂತ ತಿಳ್ಕೊರಿ. ನಾವು ದಿಸ್ ಈಸ್ ದ ಟೈಮ್ ಆ ಡಿಲೇಸ್ ಎಲ್ಲ ಎಂಡ್ ಆಗೋದು, ನಿಮ್ದು ಏನಾದರೂ ನಿಮ್ಮ ಜೀವನದಲ್ಲಿ ಒಂದು ಹೊಸದು ಸ್ಟಾರ್ಟ್ ಆಗೋದು. ಈಗ ನೋಡಿರಿ, ಇನ್ಫಿನಿಟಿ ಸೈನ್ ಅಂತಂದ್ರೆ ಅದೇನು ಹೇಳ್ತೈತಿ? ಎಂಡ್ಲೆಸ್. ಆ ಲೂಪ್ದೊಳಗೆ ಒಮ್ಮೆ ನೀವು ಹೋದ್ರಿ ಅಂತಂತಂದ್ರೆ ನೀವೇನು ಕ್ರಿಯೇಟ್ ಮಾಡ್ತೀರಿ ಅದು ನಿಮಗೆ ಬಿಟ್ಟದ್ದು. ಆ ಲೂಪ್ ನಿಮ್ಮನ್ನು ಹೆಂಗೆ ಮಾಡ್ತೈತಿ ಅಂತಂದ್ರೆ ಅದ್ರೊಳಗೆ ಸುತ್ತಾಡಿಸ್ತೈತೆ. ನೀವು ಮನಿ ಮ್ಯಾನಿಫೆಸ್ಟ್ ಮಾಡಿರಿ, ದುಡ್ಡು ಮ್ಯಾನಿಫೆಸ್ಟ್ ಮಾಡಿರಿ, ದುಡ್ಡು ಸಿಗ್ತೈತೆ ನಿಮ್ಗೆ. ಹ್ಯಾಪಿನೆಸ್ ಮ್ಯಾನಿಫೆಸ್ಟ್ ಮಾಡಿರಿ, ಹ್ಯಾಪಿನೆಸ್ ಸಿಗ್ತೈತಿ. ಒಳ್ಳೆ ಫ್ಯಾಮಿಲಿ ಮ್ಯಾನಿಫೆಸ್ಟ್ ಮಾಡಿರಿ, ಒಳ್ಳೆ ಫ್ಯಾಮಿಲಿ ಸಿಗ್ತೈತಿ. ನೀವು ಭಯ, ಆತಂಕ, ಅವ್ಯಕ್ತ ಭಯ ಇಂಥದನ್ನು ನೀವು ಅದರೊಳಗೆ ಕುಂತ್ರಿ ಅಂತಂದ್ರೆ ನೀವು ಅದ ಲೂಪದಾಗ ಸಿಕ್ಕಾಕೋತೀರಿ. ಸೊ ಹೆಂಗೈತಿ ಅಂತಂದ್ರೆ, ದೇವ್ರು ನಮಗೆ ಏನು ಮಾಡ್ತಾನೆ ಅಂತಂತಂದ್ರೆ ನಮಗೆ ಚಾನ್ಸ್ ಕೊಡ್ತಾನೆ, ನಮಗೆ ಅವಕಾಶಗಳನ್ನು ಪ್ರೊವೈಡ್ ಮಾಡ್ತಾನೆ. ಆ ಅವಕಾಶಗಳನ್ನು ನಾವು ನಮ್ಮ ಆ ಸಂದರ್ಭಕ್ಕೆ ಅನುಸಾರವಾಗಿ ಗಿಟ್ಟಿಸ್ಕೊಳ್ಳೋದು ನಮಗೆ ಬಿಟ್ಟದ್ದು. ಅದ್ರ ಮೇಲೆ ನೀವು ಎಷ್ಟು ಕೆಲಸ ಮಾಡ್ತೀರಿ ನೋಡಿರಿ. ಸೊ ಕೆಲವೊಂದಿಷ್ಟು ಏನಂತಂತಂದ್ರೆ ಅಕಾರ್ಡಿಂಗ್ ಟು ನಂಬರ್ ಕೆಲವೊಂದಿಷ್ಟು ಪೋರ್ಟಲ್ಸ್ ಓಪನ್ ಆಗ್ತಿರ್ತಾವೆ. ಪೋರ್ಟಲ್ ಅಂತಂತಂದ್ರೆ ಅವತ್ತು ಒಂದು ಬಾಗಿಲು ಅಂತ ಇಟ್ಕೊಡ್ರಿ. ಫಾರ್ ಎಕ್ಸಾಂಪಲ್ ಒಂದು ಬಾಗಿಲು, ಅವತ್ತು ಆ ಬಾಗಿಲ ಓಪನ್ ಮಾಡಿರ್ತಾರೆ. ಈಗ ಪಿತೃಪಕ್ಷದೊಳಗೆ ನಾವು 15 ದಿನನ ಯಾಕೆ ಮಾಡ್ತೇವೆ ಅಂದರೆ ಪಿತೃಪಕ್ಷದ ಪೋರ್ಟಲ್ ಓಪನ್ ಆಗಿರ್ತೈತಿ. ನಿಮ್ಮ ಜನ್ಮ ನಂಬರ್ ಮೇಲೆ ನಾವು ಎಷ್ಟೋ ವಿಷಯಗಳನ್ನು ನ್ಯೂಮರಾಲಜಿಯವರು ತೆಗೆದು ನೋಡ್ತಾರೆ. ಈಗ ಹೆಂಗೆ ನಾವು ಜಾತಕ ನೋಡ್ತೇವಲ್ಲ, ಟೈಮ್ ಯಾರಿಗಾದರೂ ಬರ್ತ್ ಟೈಮ್ ಇರಲಿಲ್ಲ ಅಂತಂದ್ರೆ ನ್ಯೂಮರಾಲಜಿ ಯೂಸ್ ಮಾಡ್ತಾರೆ. ಸೊ ನಂಬರಿಗೆ ತನ್ನದೇ ಆದಂಥ ಒಂದು ಮಹತ್ವ ಐತೆ. ಈಗ 8 ಪೋರ್ಟಲ್ ಏನು ಬರ್ತೈತಿ, ಎಷ್ಟು ಆಕತಿ ಅದ್ರ ಮೇಲೆ ಅವತ್ತು ಕೆಲಸ ಮಾಡಕ್ಕೆ ನೋಡ್ರಿ, ಅವತ್ತು ಮ್ಯಾನಿಫೆಸ್ಟ್ ಮಾಡಕ್ಕೆ ನೋಡ್ರಿ. ಮ್ಯಾನಿಫೆಸ್ಟ್ ಅನ್ನೋದ್ರ ಸಲ ಸಾಕಾಗುವಷ್ಟು ರಿಚುವಲ್ಸ್ ಅದಾವೆ. ಅಂದ್ರೆ ಅವು ತನ್ನದೇ ಆದಂಥ ಕೆಲವೊಂದಿಷ್ಟು ಪ್ರೊಸೀಜರ್ಸ್ ಇರ್ತಾವೆ. ನಿಮಗೆ ವಿಡಿಯೋ ಮೇಲೆ ನಿಮಗೆ ಯೂಟ್ಯೂಬ್ ಮೇಲೆ ಸಿಗ್ತಾವೆ, ನೋಡಿರಿ, ಅದನ್ನು ಮಾಡಿರಿ. ನಿಮಗೇನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡಕ್ಕೆ ನೋಡಿರಿ ಇವತ್ತು. ಸೊ ಇಲ್ಲಿ ಯಾರೆಲ್ಲ ತಾವು ಆಂಜನೇಯ ಸ್ವಾಮಿನ ಫಾಲೋ ಮಾಡ್ತಿರಲ್ಲ, ನಿಮಗಿಲ್ಲಿ 2 ಮೆಸೇಜ್ ಅದಾವೆ. ಓಕೆ, ನೀವು ಇದನ್ನು ಹೆಂಗೂ ವಿಚಾರ ಮಾಡ್ಬೋದು. 2 ಕಾರ್ಡಿಗೆ ನಾವು ಇದನ್ನು ಒಂದು ಮೆಂಟಲ್ ಕ್ಲಾರಿಟಿದು ನಾವು ಒಂದು ಮೆಸೇಜ್ ತೆಗೆದೇವಿ ಅಂತಂತಂದ್ರೆ, ಈ ಮೆಂಟಲ್ ಕ್ಲಾರಿಟಿಯಿಂದ ಏನಾದರೂ ಒಂದು ಹೊಸದು ಬಿಗಿನಿಂಗ್ ಆಗ್ಬೋದು. ಅದು ಎಲ್ಲಿವರೆಗೂ ನಿಮ್ಮನ್ನು ತೊಗೊಂಡು ಹೋಗ್ಬೋದು ಅಂತಂದ್ರೆ ಒಂದು ಲೆಗಸಿ ಕ್ರಿಯೇಟ್ ಮಾಡ್ಬೋದು ನೀವು. ಸೊ ಅವತ್ತು ಯೂನಿವರ್ಸ್ ನಿಮ್ಗೆ ಆ ಚಾನ್ಸ್ ಪ್ರೊವೈಡ್ ಮಾಡಾಕತ್ತೈತಿ. ಅದು ಯಾವುದೋ ಪಿಕ್ಚರ್ನಾಗ ಏನೋ ಒಂದು ಡೈಲಾಗ್ ಹೊಡಿತಿದ್ದಲ್ಲ, ಪರಂಪರಾ ಪ್ರತಿಷ್ಠಾ ಅವ್ರ ಅನುಶಾಸನ ಅಂತ ಬಹುತೇಕ ಮೊಹಬ್ಬತ್ತೆ ಪಿಕ್ಚರ್ ನೋಡ್ರಿ.
ಅವ್ರು ಕರೆಕ್ಟ್ ಹೇಳಾಕತ್ತಾರೆ ನೋಡಿ. ಇದಕ್ಕೆ ಆ ಡೈಲಾಗಿಗೆ ಇದಕ್ಕೆ ಎಷ್ಟು ಕರೆಕ್ಟಂಗೆ ಸೂಟ್ ಆಗ್ತದೆ. ನೀವು ಮಾಡೋ ಒಂದು ಹೊಸ ಬಿಗಿನಿಂಗಿಗೆ ಏನು ನೀವು ಒಂದು ಹೊಸ ಪರಂಪರೆಯನ್ನು ಹುಟ್ಟು ಹಾಕಬೋದು. ಯಾರಾದರೂ ನಾಳೆ ಅಂತಾರೆ, ನಮ್ಮವ್ರು ಅಂಥವ್ರು ಇದ್ದಾರಲ್ಲ, ಅವ್ರು ಅವತ್ತು ಅದನ್ನು ಸ್ಟಾರ್ಟ್ ಮಾಡಿದ್ರು ನೋಡ್ರಿ, ಅಲ್ಲಿಂದ ಹಿಡಿದು ಇವತ್ತಿದು ಇಲ್ಲಿಗೆ ಬಂದೈತಿ ಅಂತಂದು ಹೇಳಿ. ಆ ಥರದ ವ್ಯಕ್ತಿ ನೀವು ಆಗಬಹುದು. ಓಕೆ, ಸೊ ನಿಮಗೇನಂದರೆ ಯೂನಿವರ್ಸ್ ಇದನ್ನೊಂದು ಚಾನ್ಸ್ ಪ್ರೊವೈಡ್ ಮಾಡಾಕತ್ತೈತಿ. ಸೊ ಗ್ರ್ಯಾಬ್ ದಿಸ್ ಚಾನ್ಸ್. ಓಕೆ, ಸೊ ಈಗ ದುರ್ಗಾದೇವಿ ಡೆಕ್ ನೋಡೋಣ. ಓಕೆ, ದುರ್ಗಾದೇವಿ ನಿಮಗೆ ಏನು ಹೇಳ್ತಾರೋ ಅಥವಾ ತಾವು ಯಾರೆಲ್ಲ ದುರ್ಗಾದೇವಿಯನ್ನು ಫಾಲೋ ಮಾಡ್ತೀರಿ ಅವ್ರು ನಿಮಗಾಗಿ 8 ದಿನ ಏನು ಮೆಸೇಜ್, ಯಾವ ಪೋರ್ಟಲ್ ಓಪನ್ ಆಗತ್ತೈತಿ, ಸಾರಿ ಆ ಪೋರ್ಟಲ್ ಓಪನ್ ಆದ ದಿನ ನಿಮಗೆ ಏನು ಮಾಡಬೇಕು. ವಾವ್, ಸಿ ದೇರ್ ಇಸ್ ಅ ಕಿಂಗ್ ಆ್ಯಂಡ್ ದೇರ್ ಇಸ್ ಅ ಕ್ವೀನ್. ಇದೇನಂತಂದ್ರೆ ಅರ್ಧನಾರೀಶ್ವರನ ಎನರ್ಜಿ ಅಂತ ನೋಡಿರಿ. ತಮ್ಮಲ್ಲಿ ಕೆಲವೊಂದಿಷ್ಟು ಜನ ಇರ್ಬೋದು ಎಂಥವ್ರು ಅಂತಂತಂದ್ರೆ ಜಾಸ್ತಿ ಇಮೋಷ್ನಲ್ ಆಗ್ತಿರ್ಬೋದು. ನೀವು ಗಡಿ ಇಮೋಷ್ನಲ್ ಆಗೋದು, ಆ ಥರ ಏನಾರು ಇಮೋಷ್ನಲ್ ಆಕಿತ್ತು ಅಂತಂದ್ರೆ ಎಷ್ಟು ಆಕತಿ ಅಷ್ಟು ನಿಮ್ಮ ಇಮೋಷ್ನಲ್ ಲೆವೆಲ್ ಮೇಲೆ ಒಂದು ಸ್ವಲ್ಪ ಕಂಟ್ರೋಲ್ ತೊಗೊಂಬರಾಕೆ ನೋಡ್ರಿ. ಅಂದ್ರೆ ಅದು ಹೆಲ್ತಿಗೆ ಚಲೋ. ಹೆಂಗಂತಂದ್ರೆ ನೋಡಿರಿ, ಇಲ್ಲಿ ಏನು ಬಂದೈತಿ ಅಂದ್ರೆ ದಿಸ್ ಪರ್ಸನ್ ಈಸ್ ವೆರಿ ಪ್ರಾಕ್ಟಿಕಲ್ ಅಲ್ಲ. ಇಲ್ಲಿ ಹೆಂಗಂತಂದ್ರೆ ದಿಸ್ ಲೇಡಿ ಈಸ್ ವೆರಿ ಇಮೋಷ್ನಲ್. ಇಲ್ಲಿ ಅತಿಯಾಗಿ ಭಾವನಾತ್ಮಕವಾಗಿ ಬಹುತೇಕ ನೀವು ಕೆಲವೊಂದಿಷ್ಟು ಮಂದಿ ನಿಮ್ಮ ಹೆಲ್ತ್ನೂ ಹಾಳು ಮಾಡ್ಕೊಳಕತ್ತಿರ್ಬೇಕು. ನೆನಪಿರಲಿ, ಇಲ್ಲೇನು ಸ್ಯಾಟನ್ ಅಂದ್ರೆ ಏನು ಗೊತ್ತಾ? ಸ್ಯಾಟನ್ ಗಿವ್ಸ್ ಡಿಸೀಸ್. ಕಂಫರ್ಟಬಲ್ ಯಾವಾಗೂ ಪ್ರೊವೈಡ್ ಮಾಡೋಂಗಿಲ್ಲ. ಸ್ಯಾಟನ್ ಡಿಸೀಸ್ ಕೊಡ್ತಾರೆ ಅವ್ರು. ನನಗೆ ಅನ್ಸಿದ ಮಟ್ಟಿಗೆ ಅತಿಯಾಗಿ ಇಮೋಷ್ನಲಿ ನೀವೇನಾದರೂ ಬಿಹೇವ್ ಮಾಡ್ತಿರ್ಬೇಕು. ನಿಮ್ಮ ಇಮೋಷನ್ಸ್ ಮೇಲೆ ಸ್ವಲ್ಪ ಕಂಟ್ರೋಲ್ ಇರಲಿ. ನೋಡಿರಿ, ಇಮೋಷನ್ಸ್ ಮೇಲೆ ಕಂಟ್ರೋಲ್ ಇತ್ತು ಅಂತಂದ್ರೆ ಮನಸ್ಸಿಗೆ ಕಡಿಮೆ ನೋವು ಆಗ್ತದೆ. ಸ್ವಲ್ಪ ಮನುಷ್ಯ ಪ್ರಾಕ್ಟಿಕಲ್ ಹಂಗೆ ವಿಚಾರ ಮಾಡೋಕೆ ಲೈಫ್ದೊಳಗೆ ಕಲಿಬೇಕು. ಇದಕ್ಕೆ ಹೆಂಗೆ ಅಂತಂದ್ರೆ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಅಂತಂತಾರೆ. ನಮ್ಮ ಬದಲಾಗಿ ನಮಗೆ ಕೇರೇ ಇರಲಿಲ್ಲ, ನಮ್ಮ ಬದಲಾಗಿ ನಮಗೆ ಒಂಚೂರು ಕಾಳಜಿನೇ ಇರಲಿಲ್ಲ ಅಂತಂತಂದ್ರೆ ನಾವು ನಮ್ಮ ಕಡೆ ಲಕ್ಷಣ ಕೊಡೋಂಗಿಲ್ಲ. ಸೊ ಈ ಲೇಡಿ ಏನು ಹೇಳ್ತಾಳೆ ಅಂತಂದ್ರೆ, ನರ್ಚರಿಂಗ್ ನೇಚರು ನಿಮ್ಮಲ್ಲಿ ಇದ್ರೂ ಸಹಿತ ಅದು ನಿಮಗೂ ಯೂಸ್ ಆಗಿರಬೇಕು, ಬರೀ ಬೇರೆದವ್ರಿಗಂತ ಅಷ್ಟೇ ಅಲ್ಲ. ಸೊ ಇಲ್ಲೇನು ಹೇಳ್ತಾರೆ ಅಂತಂದರೆ ಮೆಂಟಲ್ ಹೆಲ್ತ್ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ರಿ. ಮೆಂಟಲಿ ಒಂದು ವೇಳೆ ನೀವು ಹೆಲ್ದಿ ಇರಲಿಲ್ಲ ಅಂತಂದರೆ ಫಿಸಿಕಲಿನೂ ನೀವು ಫಿಟ್ ಇರೋಂಗಿಲ್ಲ. ಅದು ಫಿಸಿಕಲಿನೂ ಅಫೆಕ್ಟ್ ಮಾಡೇ ಮಾಡ್ತೈತಿ. ನೋಡಿರಿ, ಹೋಗು ಬರುವಂಥ ಜನ ಈಸಿಲಿ ನಿಮಗೆ ಹರ್ಟ್ ಮಾಡ್ಬೋದಲ್ಲ. ಸೊ ಇಲ್ಲಿ ಹೆಂಗೆ ಹೇಳ್ತೈತಿ ಅಂತಂತಂದ್ರೆ, ಈ ಥರದ ವಿಷಯಗಳು ಪದೇ ಆಗ್ತಿದ್ರೆ ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಲಕ್ಷ್ಯ ಕೊಡ್ರಿ ಮೊದಲೇ ಮಾತು. ಅದರ್ವೈಸ್ ಹೆಂಗೆ ಆಕತಿ ಅಂತಂತಂದ್ರೆ, ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದಂಗೆ. ಯಾರೇನಾದರೂ ಅಂದರು, ನಾವು ಹರ್ಟ್ ಆದ್ವಿ. ಜೀವನಕ್ಕೊಂದು ಉದ್ದೇಶ ಇರಬೇಕು ಏನೇ ಇದ್ದರೂ. ಈಗ ಹೆಂಗೈತಿ ಅಂತಂತಂದ್ರೆ, ಅತಿಯಾಗಿ ಇಮೋಷ್ನಲ್ ಆಗೋದ್ರಕ್ಕಿಂತಲೂ ನಿಮ್ಮ ಇಂಟ್ಯೂಷನ್ ಲೆವೆಲ್ ಮೇಲೆ ಕೆಲಸ ಮಾಡೋಕೆ ನೋಡಿರಿ. ಇಂಟ್ಯೂಷನ್ ಲೆವೆಲ್ ಮೇಲೆ ಕೆಲಸ ಮಾಡೋಕೆ ನೋಡಿ. ಹೋಗೋಕ್ಕಿಂತ ಮುಂಚೆ ಜಗತ್ತಿಗೆ ಏನಾದರೂ ಒಂದು ಕೊಟ್ಟು ಹೋಗ್ರಿ. ಸೊ ಅದರ ಜೊತೆಗೆ ನಿಮಗೆ ದೇವಿ ಏನು ಹೇಳಾಕತ್ತ ನೋಡ್ರಿ, ಸರ್ವ್ ವಿದೌಟ್ ಎಕ್ಸ್ಪೆಕ್ಟೇಷನ್ಸ್, ಯುವರ್ ಬ್ಲೆಸ್ಸಿಂಗ್ಸ್ ಆರ್ ಮಲ್ಟಿಪ್ಲೈಯಿಂಗ್. ಕೆಲವೊಂದು ಸರ್ತಿ ಹಿಂಗೂ ಇರ್ತಿರ್ಬೇಕು. ಈಗ ಒಂದು ರೀತಿಯಿಂದ ನಾವು ಟೆರೋ ಕಾರ್ಡ್ನ ನಾವು ಇದನ್ನೇನಂತೇವಿ ಅಂತಂತಂದ್ರೆ, ಆಕೆ ಎಷ್ಟು ಪ್ರೀತಿಯಿಂದ ಅದನ್ನು ನೋಡ್ತಿರ್ತಾಳೆ. ಕೆಲವೊಂದು ಸರ್ತಿ ನಾವು ಯಾವುದಾದ್ರೂ ಒಂದು ಅತಿಯಾಗಿ ಮಾಡಿದ್ವಿ ಅಂತಂದ್ರೆ ನಾವು ಬಿಟ್ಕೊಡೋಕೆ ನೋಡೋದಿಲ್ಲ. ಒಂಥರ ಆಬ್ಸೆಷನ್ ಕ್ರಿಯೇಟ್ ಆಕೈತೆ. ಅಥವಾ ವಿ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ಲೈಫ್, ಅಥವಾ ಬೇರೆ ಯಾವುದಾದ್ರೂ ಪರ್ಸನ್ದಿಂದ. ಸೊ ಆ ಥರದ್ದು ಏನಾದರೂ ವಿಚಾರನೂ ಇದ್ದರೂ ಸ್ವಲ್ಪ ಅದನ್ನು ಕಡಿಮೆ ಮಾಡಿರಿ. ಎಕ್ಸ್ಪೆಕ್ಟ್ ಜಾಸ್ತಿ ಮಾಡೋಕೆ ಹೋಗ್ಬೇಡ್ರಿ. ಏನಾರು ಕೊಟ್ಟರು ಸೆಲ್ಫ್ಲೆಸ್ಲಿ ಕೊಡೋಕೆ ನೋಡಿರಿ. ವಿದೌಟ್ ಎಕ್ಸ್ಪೆಕ್ಟೇಷನ್ ಯುವರ್ ಬ್ಲೆಸ್ಸಿಂಗ್ಸ್ ಆರ್ ಮಲ್ಟಿಪ್ಲೈಯಿಂಗ್. ನೋಡಿರಿ, ಈ ಕಾರ್ಡನ್ನು ನೋಡಿದ್ರೆ ನೀವು 2 ಎಕ್ಸ್ಟ್ರೀಮ್ ವಿಚಾರಗಳನ್ನು ಮಾಡ್ಬೋದು. ಒಂದು ಅತಿಯಾಗಿ ಏನಾದರೂ ಜನರಿಗೆ ಕೊಡೋದು ಮಾಡೋದು, ಅಥವಾ ಅತಿಯಾಗಿ ಆಬ್ಸೆಷನ್ ಕ್ರಿಯೇಟ್ ಮಾಡ್ಕೊಳ್ಳೋದು. 2ರಾಗ ಒಂದಿರ್ಬೋದು. 2ರಾಗ ಒಂದಿತ್ತು ಅಂತಂದ್ರೆ ಎಷ್ಟಾಕತ್ತಿ ಅದನ್ನು ಬ್ಯಾಲೆನ್ಸ್ ಮಾಡೋಕೆ ನೋಡಿರಿ. ಓಕೆ, ಇನ್ನೊಂದು ಕಿಂಗ್ ಆಫ್ ಪೆಂಟಕಲ್ಸ್ ಐತಿ. ನಿಮಗೇನು ಬರಾಕತ್ತೈತಿ ಅಂತಂತಂದ್ರೆ, ಮೆಂಟಲ್ ಮ್ಯಾಚುರಿಟಿ ಬರಾಕತ್ತೈತಿ.
ನೋಡಿರಿ ಮೆಂಟಲ್ ಮ್ಯಾಚುರಿಟಿಯಿಂದ ಏನಾಗ್ಬೋದು ಅಂತಂತಂದ್ರೆ ವೆಲ್ತ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತನ್ನುವಂಥದ್ದು ಮನುಷ್ಯನಲ್ಲೇ ಒಂದು ವಿಚಾರ ಇರ್ತೈತಿ ಮತ್ತು ಅದಕ್ಕೆ ತಕ್ಕಂಥದ್ದು ಒಂದು ಧೈರ್ಯನೂ ಬರ್ತೈತಿ. ಈಗ ಹೆಂಗೆ ಅಂತಂದ್ರೆ ಲಾಂಗ್ ಟರ್ಮ್ ಏನಾದರೂ ಪ್ಲ್ಯಾನಿಂಗ್ ನೀವು ಮಾಡ್ತಿದ್ರೆ ಇನ್ಮೇಲೆ ನೀವು ಮಾಡೋಕ್ಕೆ ಪರವಾಗಿಲ್ಲ. ಆದರೆ ಹೆಂಗೆ ಅಂತಂದ್ರೆ ಸ್ವಲ್ಪ ಡಿಸಿಪ್ಲಿನ್ ಮೇಂಟೈನ್ ಮಾಡಿರಿ. ಆಮೇಲೆ ನಿಮ್ಮ ಹತ್ರ ಫೈನಾನ್ಷಿಯಲ್ ಅಬಂಡೆನ್ಸ್ ಬರಾಕತ್ತೈತಿ ಅಂತಂತಂದ್ರೆ ಸ್ಟಾರ್ಟ್ ಹಾರ್ಡ್ ವರ್ಕಿಂಗ್. ಇಲ್ಲಿ ಹೆಂಗೈತಿ ಅಂತಂತಂದ್ರೆ ಒಂದಿಲ್ಲ ಒಂದು ದಿನ ನೀವು ಹಾರ್ಡ್ ವರ್ಕ್ ಮಾಡಿದ್ದು ನೀವು ಪೇ ಆಫ್ ಮಾಡೇ ಮಾಡ್ತೈತಿ. ಓಕೆ, ಸೊ ಇಲ್ಲಿ ಒಂಥರ ಪ್ರೊಫೆಷ್ನಲ್ ಮಾಸ್ಟ್ರಿ ಬರಾಕತ್ತೈತಿ. ನೀವು ಏನೇ ಕೈಯಾಗ ಕೆಲಸ ತೊಗೊಂಡ್ರು ಸಹಿತ ಅದ್ರೊಳಗೆ ಅಬಂಡನ್ಸ್ ಐತಿ. ಯು ಆರ್ ಗೋಯಿಂಗ್ ಟು ಬಿ ವೆಲ್ದಿ. ಡಿಪ್ಲೊಮೆಟಿಕ್ಕಾಗಿ ವಿಚಾರ ಮಾಡ್ತೀರಿ. ಮೊದಲು ನನಗೆ ಅನಿಸಿ ಮಟ್ಟಿಗೆ ಯಾವುದಾರ ಸಣ್ಣ ಪುಟ್ಟ ವಿಷಯದೊಳಗೆ ರಿಸ್ಕ್ ತೊಗೊಳಕ್ಕೆ ನಿಮ್ಗೆ ಏನಾದರೂ ಭಯ ಅಂತಂತ ಆಗ್ತಿತ್ತು ಅಂತಂತಂದ್ರೆ ಈಗ ಹೆಂಗೈತಿ ಅಂತಂದ್ರೆ ಇನ್ಮೇಲೆ ನೀವೇ ತಲೆ ಓಡ್ಸೋಕೆ ಶುರು ಮಾಡ್ತೀರಿ. ಅಂದರೆ ಸಣ್ಣ ಪುಟ್ಟ ರಿಸ್ಕ್ ತೊಗೊಳ್ಳೇಬೇಕು ಅಂತಂದು ಹೇಳಿ ಗೊತ್ತಾಗ್ತೈತಿ. ಸೊ ಟೇಕ್ ಸ್ಮಾಲ್ ಸ್ಟೆಪ್ಸ್. ಸೊ ಎಷ್ಟಾಕತಿ ಅಷ್ಟು ಮುಂದೆ ಹೋಗಕ್ಕೆ ನೋಡಿರಿ. ಪೋರ್ಟಲ್ ಓಪನ್ ಆದ ದಿನ ಸರಿ ಹಂಗೆ ನಿಮ್ಗೆ ಏನು ಬೇಕಾದದನ್ನು ನೀವು ಮ್ಯಾನಿಫೆಸ್ಟ್ ಮಾಡೋಕೆ ನೋಡಿರಿ. ಸೊ ನಿಮ್ಮ ಕೆಲಸ ಆಗ್ತೈತಿ ಇಲ್ಲೇ. ಓಕೆ, ಅಂದ್ರೆ ನೀವು ಒಂದು ರೀತಿಯಿಂದ ಸ್ಟ್ಯಾಂಡರ್ಡು ಸ್ಟೇಟಸ್ಸು ನಿಮ್ಮದು ಹೆಚ್ಚಿಗೆ ಆಗಾಕತ್ತೈತಿ. ಸೊ ಅದರ ಬದಲಾಗಿ ತಾವು ಸೀರಿಯಸ್ಲಿ ವಿಚಾರ ಮಾಡಿ. ಸೊ ತಾವು ಯಾರೆಲ್ಲ ಶಿವನನ್ನು ಫಾಲೋ ಮಾಡ್ತೀರಿ ಅವರಿಗೆ 8 ಪೋರ್ಟಲ್ ಸಲುವಾಗಿ ಶಿವ ಏನು ಹೇಳಾಕತ್ತಾರೆ ನೋಡ್ರಿ. देखो वक्त बदल रहा है. ಯಾರು ಶಿವನನ್ನು ನೀವು ವರ್ಷಿಪ್ ಮಾಡ್ತಿರಲ್ಲ, ಸೊ ಬಿ ರೆಡಿ. ಒಳ್ಳೇದು ಮಾಡಿದರೆ ಒಳ್ಳೆಯದೇ ಸಿಗುವ, ಕೆಟ್ಟದ್ದು ಮಾಡಿದರೆ ಅದನ್ನು ಅನುಭವಿಸ್ಬೇಕಾಗ್ತೈತಿ. ಎಸ್, ಇದು ಒಂಥರದ ಪ್ರಯಾಣನೇ. ನೀವು ಏನು ಮಾಡಿರಲ್ಲ ನಿಮಗೆ ಅದಕ್ಕೆ ತಕ್ಕಂಥ ಫಲ ಸಿಗೋದು. ಯಾಕಂತಂದ್ರೆ ನೋಡ್ರಿ, ಶನಿ ಅಂತಂದ್ರೆ ಯಾರು? ಶನಿ ಅಂತಂದ್ರೆ ಶಿವನ ಅಂಶ. ಕರ್ಮಕ್ಕೆ ತಕ್ಕಂಥ ಫಲ. ಈಗಿಂದ್ರೆ ದಿಸ್ ಕಾರ್ಡ್ ಈಸ್ ಅನ್ಪ್ರೆಡಿಕ್ಟೇಬಲ್. ಒಳ್ಳೇದು ಮಾಡಿದ್ರೆ ಒಳ್ಳೇದನ್ನು ಅನುಭವಿಸ್ತೀರಿ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದನ್ನು ಅನುಭವಿಸ್ತೀರಿ. ಈಗ ಎಷ್ಟೋ ಜನರಿಗೆ ಸಾಡೆ ಸತಿ ಸ್ಟಾರ್ಟ್ ಆಯ್ತಲ್ಲ, ಈಗ ಸದ್ಯ ಸಾಡೆ ಸತಿ ಸ್ಟಾರ್ಟ್ ಇದ್ದಾಗ ನೀವೇನೇ ಪರಿಹಾರಗಳನ್ನ ಮಾಡ್ಕೊಳಕ್ಕೆ ಹೋದರೂ ಅದಕ್ಕೆ ಲಘು ನಿಮಗೆ ಆ ಪರಿಹಾರದಿಂದ ನಿಮಗೆ ಲಘು ಮುಕ್ತಿ ಸಿಗಂಗಿಲ್ಲ. ಯಾಕಂತಂತಂದ್ರೆ ಅದು ಪ್ರಾರಬ್ಧ ಕರ್ಮ, ಅದನ್ನು ಅನುಭವಿಸ್ಲೇಬೇಕಾಗಿರ್ತೈತಿ. ಶನಿ ಏನು ಹೇಳ್ತಾರೆ? ಶನಿ ಅಂದರೆ ಪ್ರಾರಬ್ಧ ಕರ್ಮವನ್ನು ಹೇಳ್ತಾರೆ. ಸೊ ಹೆಂಗೈತಿ ಅಂತಂದ್ರೆ ಇನ್ಮೇಲೆ ಟೊಂಕ ಕಟ್ರಿ. ಯಾರು ಶಿವನನ್ನು ಫಾಲೋ ಮಾಡ್ತಿರಲ್ಲ ಅವ್ರ ಕಡೆಯಿಂದ ಏನು ಮೆಸೇಜ್ ಬರಾಕತ್ತೈತಿ ಅಂತಂದ್ರೆ ಒಂದು ಟೊಂಕ ಕಟ್ರಿ. ಹೆಂಗೆ ಅಂತಂದ್ರೆ ಒಳ್ಳೇದು ಮಾಡಿದರೆ ಒಳ್ಳೇದು, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಅಂತಂದ್ರೆ ಅಲ್ಲಿಂದ ಮೂಮೆಂಟ್ ಆಗಬೇಕು. ಓಕೆ, ಈಗ ಹೆಂಗೆ ಅಂತಂತಂದ್ರೆ ನೀವು ಒಳ್ಳೇದಾಗತ್ತಂತಂದು ಹೇಳಿ ತಿಳ್ಕೊರಿ, ಕೆಟ್ಟದ್ದು ಆಕೈತಿ ಅಂತಂದು ಯಾಕೆ ತಿಳ್ಕೊಬೇಕು? ವಿಚಾರನ ಮಾಡೋದಂತಂತಂದ್ರೆ ಚಲೋದು ವಿಚಾರ ಮಾಡ್ಬೇಕಲ್ಲ, ಕೆಟ್ಟದನ್ನು ಯಾಕೆ ವಿಚಾರ ಮಾಡಬೇಕು? ಲೈಫ್ದೊಳಗೆ ಒಂದು ಸ್ಟೆಬಿಲಿಟಿ ಬರಾಕತ್ತೈತಿ. ಓಕೆ, ಎಲ್ಲರ ಲೈಫ್ದೊಳಗೂ ಒಂದು ಸ್ಟೆಬಿಲಿಟಿ ಬೇಕೇ ಬೇಕು. ಸೊ ಎಲ್ಲರ ಲೈಫ್ದಾಗೂ ಒಂದು ರೀತಿಯಿಂದ ಒಂದಿಲ್ಲ ಒಂದು ರೀತಿಯಿಂದ ಬೇರೆ ಬೇರೆ ರೀತಿಯಿಂದ ಸ್ಟೆಬಿಲಿಟಿ ಬರಾಕತ್ತೈತಿ. ಸೊ ಯಾವುದೇ ಆ ಥರದ ವಿಷಯ ಬಂದ್ರೆ ಅದನ್ನು ಧೈರ್ಯದಿಂದ ಫೇಸ್ ಮಾಡಕ್ಕೆ ನೋಡ್ರಿ. ಓಕೆ, ಎಸ್ಕೇಪಿಸಮ್ ಇರಬಾರ್ದಿಲ್ಲೇ. ಹೆಂಗಂತಂತಂದ್ರೆ ಅಟ್ಲೀಸ್ಟ್ ಮನುಷ್ಯ ಅವಾಗರೇ ಅನ್ಕೋಬೇಕು, ಓ ನನಗೆ ಇದೆಲ್ಲ ಯಾಕೆ ಬರಾಕತ್ತೈತಿ ಅಂತ ಅನ್ಕೊಳ್ಳೋಕ್ಕಿಂತಲೂ ಆಯ್ತಪ್ಪ ನೀನು ಕೊಟ್ಟೆ, ನಾನು ತೊಗೊಂಡೆ, ಇದು ನನ್ನ ಸಂಚಿತ ಕರ್ಮ, ಅಕ್ಯುಮುಲೇಟೆಡ್ ಕರ್ಮ ಇತ್ತಿದು, ಇದನ್ನು ನಾನು ಮಾಡಿ ಮುಗಿಸಾಕತ್ತೇನಿ ಅನ್ನುವಂಥ ಧೈರ್ಯ ಇರ್ಬೇಕು. ಅಟ್ಲೀಸ್ಟ್ ಎಲ್ಲ ನಮ್ಮ ಹತ್ರ ಆಸ್ಪಾಸ್ ನಮ್ಮದೆಲ್ಲ ಚಲೋ ಐತಿ ಅಂತ ಇಟ್ಕೊರಿ. ನಮ್ಮ ಸ್ಥಿತಿಗತಿ ಅಥವಾ ನಮ್ಮ ಆಸ್ಪಾಸ್ನಲ್ಲಿ ಎಲ್ಲ ನಮಗೆ ವ್ಯವಸ್ಥೆ ಐತಿ, ಚಲೋ ವ್ಯವಸ್ಥೆ ಐತಿ. ನಾವು ಏನಾದರೂ ಒಂದು ಪ್ರಾರಬ್ಧ ಕರ್ಮವನ್ನು ಅನುಭವಿಸಾಕತ್ತೇವೆ ಅಂತ ಇಟ್ಕೊಡ್ರಿ. ಅವಾಗ ಒಳ್ಳೇದನ್ನೆಲ್ಲ ಎಲ್ಲ ಸರಿ ಇದ್ದಾಗ ಒಂದಿಷ್ಟು ಏನೋ ಸ್ವಲ್ಪ ಪ್ರಾಬ್ಲಮ್ ಬಂದೈತಿ, ಇದು ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಇದನ್ನು ಅನುಭವಿಸಿ ಮುಂದೆ ಹೋಗುವ. ಸೊ ಕೆಲವೊಂದಿಷ್ಟು ಮಂದಿಗೆ ಟ್ರಾವೆಲಿಂಗ್ ಆಗ್ಬೋದು, ಕೆಲವೊಂದಿಷ್ಟು ಮಂದಿಗೆ ಟ್ರಾನ್ಸ್ಫರ್ ಆಗ್ಬೋದು, ಕೆಲವೊಂದಿಷ್ಟು ಮಂದಿಗೆ ಶಿವ ಹಿಂಗೂ ಮಾಡ್ಬೋದಲ್ಲ, ಒಂಥರ ಕಿಯೋಟಿಕ್ ಸಿಚುವೇಶನ್, ಸಿಕ್ಕಾಪಟ್ಟೆ ಒಂಥರ ಗೋಜಲು ಪರಿಸ್ಥಿತಿ ಇರ್ತೈತಿ. ಅಲ್ಲಿಂದ ನೀವೆಲ್ಲರ ಬೇರೆ ಕಡೆ ಶಿಫ್ಟ್ ಆಗುವಂಥ ಟೈಮ್ ಬಂದರೂ ಬರ್ಬೋದು. ನೋಡು ನೀವ್ರೇನು ಹೇಳಾಕತ್ತಾರಂತ.
ಡೂ ಚಾರಿಟಿ ಫಾರ್ ಯುವರ್ ಆ್ಯನ್ಸಿಸ್ಟರ್ಸ್. ಎಷ್ಟು ಕರೆಕ್ಟ್ ಬಂದೈತೆ ನೋಡಿ ಅದು. ಹಾಂ, ಇದೇನು ಬಂದೈತಿ, ವೀಲ್ ಆಫ್ ಫಾರ್ಚೂನ್, ಪ್ರಾರಬ್ಧ ಕರ್ಮ. ಓಕೆ, ಪ್ರಾರಬ್ಧ ಕರ್ಮ ಅಂತಂದರೆ ಕೆಲವೊಂದು ಸರ್ತಿ ಹೆಂಗಿರ್ತೈತೆ ಅಂದ್ರೆ ಜನ್ರೇಷನ್ಸ್ನಿಂದ ಬಂದಿರ್ತೈತೆ ಅದು. ಕೆಲವೊಂದು ಸ್ವಲ್ಪ ನಮ್ಮ ಹಿರಿಯರು ಏನಾರು ಮಾಡಿರ್ತಾರಲ್ಲ, ಆ ತಪ್ಪನ್ನು ನಾವು ಅನುಭವಿಸ್ಬೇಕು. ಯಾರೋ ಅಂದಿರ್ತಾರೆ ಅದ್ರ ಮುಂದಿನಿಂದ ಪೀಳಿಗೆ ಅನುಭವಿಸಲಿ ಅಂತಂದು ಹೇಳಿ, ಅದು ಅವ್ರ ಜೊತೆನೇ ಹರ್ಕೊಂಡು ಬಂದಿರ್ತದೆ. ಸೊ ನಮ್ಮ DNA ಪಾಸ್ ಹಾಕಿರ್ತೈತೆ ಅವ್ರ ಶಾಪ. ಸೊ ಅದಕ್ಕೆ ನಿಮ್ಮ ಹಿರಿಯರಿಂದ ಏನಾದರೂ ತಪ್ಪಾಗಿದ್ದರೆ ಕೆಲವರಿಗೆ ಕೆಟ್ಟ ಅನ್ಸ್ಬೋದು, ಅಯ್ಯೋ ನಮ್ಮ ಹಿರಿಯರು ಏನು ತಪ್ಪು ಮಾಡ್ತಾರೆ ನೋಡಿರಿ. ಅವರು ಒಂದು ಕಾಲಕ್ಕೆ ಮನುಷ್ಯರನ್ನ, ಈಗ ನಮ್ಮ ಮನ್ಯಾಗ ನನ್ನ ಹಿರಿಯರು ಏನೆಲ್ಲರೂ ಭಾಳ ಚಲೋ ಅದಾರ ಅಂತ ಹೇಳಕ್ಕೆ ಬರ್ತೈತಿ. ಅವರು ಏನಾರ ಪ್ರಾಬ್ಲಮ್ಸ್ ಮಾಡಿರ್ಬೋದು, ಅವರು ಏನಾರು ಮಂದಿಗೆ ತ್ರಾಸು ಕೊಟ್ಟಿರ್ಬೋದು. ನಮ್ಮ ಮನ್ಯಾಗೂ ಸಾಕಾಗೋಷ್ಟು ಪ್ರಾಬ್ಲಮ್ಸ್ ಅದಾವು. ನಾವು ಕೆಲವೊಂದಿಷ್ಟು ಲೂಪ್ನಾಗ ಸಿಕ್ಕಾಕೊಂಡೇವಿ. ಮೇಲೆ ನಾವು ಅನುಭವಿಸ್ತಿರ್ತೇವೆ ಅದನ್ನು. ನಾವು ವಿಚಾರ ಮಾಡ್ತೇವೆ ಅದನ್ನು ಹೆಂಗಪ್ಪ ಆ ಲೂಪದಿಂದ ಹೊರಗೆ ಬರೋದು ಅಂಥೇಳಿ. ಅದಕ್ಕೆ ತಮಗೂ ಯಾರಾದರೂ ಆ ಥರದ ವಿಷಯಗಳು ಮೇಲೆ ರಿಪೀಟ್ ಆಗ್ತಿದ್ದು ಅಂತಂದ್ರೆ, ಡೂ ಚಾರಿಟಿ ಫಾರ್ ಯುವರ್ ಆ್ಯನ್ಸಿಸ್ಟರ್ಸ್. ನಿಮ್ಮ ಹಿರಿಯರು ಏನಂತಾರೆ, ನಿಮ್ಮ ಪಿತೃದೇವತೆಗಳ ಸಲುವಾಗಿ ಎಲ್ಲರೂ ಅನ್ನದಾನ ಅದು ಮಾಡಿರಿ. ಎಲ್ಲರ ಆಶ್ರಮಕ್ಕೆ ಏನಾದರೂ ಕೊಡಿರಿ. ಎಲ್ಲರ ಗುಡಿಯೊಳಗೆ ಎಲ್ಲರೇ ವೀಕ್ಲಿ ಎಲ್ಲರ ಊಟಕ್ಕದು ಮಾಡ್ತಿದ್ರೆ ಅಲ್ಲಿ ಕೊಡಿರಿ. ದುಡ್ಡು ಕೊಡೋಕೆ ಹೋಗ್ಬಾರ್ದು ಯಾವಾಗಿದ್ರು. ಏನಾದರೂ ದಾನ ಧರ್ಮ ಮಾಡಿರಿ ಅಂತಂದ್ರೆ ಅಕ್ಕಿ ಕೊಡಿರಿ, ಜೋಳ ಕೊಡಿರಿ, ಮತ್ತೇನಾರು ಕೊಡಿರಿ. ನಿಮಗೇನು ತಿಳಿತಿತ್ತು ಅದನ್ನು ಕೊಡಿರಿ, ಅಡುಗೆ ಮನೆ ಸಾಮಾನು. ಸೊ ನಿಮ್ಮ ಪಿತೃಗಳು ಅದರಿಂದ ಶಾಂತ ಆಗ್ತಾರಂತಂದು ಹೇಳಿ ಶಿವ ಹೇಳಾಕ್ತಾರೆ. ಯಾರೆಲ್ಲ ತಾವು ಶಿವನನ್ನು ಡೆಕ್ ಚೂಸ್ ಮಾಡ್ಕೊಂಡಿದ್ರೆ ನಿಮಗಂತೂ ಎಕ್ಸಾಕ್ಟ್ ಬಂದತ್ತೆ ನೋಡಿದ್ದು. ನೋಡಿರಿ, ಇದು ಪ್ರಾರಬ್ಧ ಕರ್ಮ, ಆ್ಯನ್ಸಿಸ್ಟರ್ಸ್ ಅಲ್ಲಿಂದ ಬಂದತ್ತೆ ಅದು ಕರ್ಸ್. ಸೊ ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಟೈಮ್. ನೀವು ಆಮೇಲೆ ಕರ್ಮಕ್ಕೆ ಸಂಬಂಧಪಟ್ಟವ್ರು ಯಾರು? ಶನಿ ಅಂದರೆ ಏನು ಹೇಳ್ತಾರೆ, ವೃದ್ಧರನ್ನು ತೋರಿಸ್ತಾನೆ. ಅದು ಕರ್ಮ ನಮ್ಮದಾಗಿರ್ಬೋದು, ನಮ್ಮದು ಆ್ಯನ್ಸಿಸ್ಟರ್ಸ್ದಾಗಿರ್ಬೋದು. ಸೊ ಇದಂತೂ ಮೇಜರ್ಲಿ ಬಂದೈತಿ ಈಗ ಸದ್ಯ. ಇದನ್ನು ತಾವು ಯಾರಾದರೂ ಇದನ್ನು ಡೆಕ್ ಚೂಸ್ ಮಾಡ್ಕೊಂಡಿದ್ರೆ ತಾವು ಇದನ್ನು ಮಾಡಿರಿ. ನಿಮ್ಮ ಆ್ಯನ್ಸಿಸ್ಟರ್ಸ್ ಹೆಸರದೊಳಗೆ ದಾನ ಮಾಡಿರಿ. ನೋಡಿರಿ, ದಾನ ಮಾಡಬೇಕು ಅಂತಂದ್ರೆ 1000 ಗಂಟಲೆ ಕೊಟ್ರೆ ದಾನ ಅಂತಿರಂಗಿಲ್ಲ. ನಮಗೆ ಎಷ್ಟು ಡೈಜೆಸ್ಟ್ ಆಗ್ತೈತೋ, ನಮಗೆ ಎಷ್ಟು ರೀಚೇಬಲ್ ಐತೋ ಅಷ್ಟು ಒಳ್ಳೆ ಹೃದಯದಿಂದ ಮಾಡ್ಬೇಕು ಅದನ್ನು ಅಷ್ಟೇ. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.